ಸಹೋದರ ಡಿಕೆ ಸುರೇಶ್ ಪರ ಅಖಾಡಕ್ಕಿಳಿದಿದ್ದಾರೆ ಡಿಸಿಎಂ ಡಿಕೆಶಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಪರ ಡಿಕೆ ಶಿವಕುಮಾರ್ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಯಶವಂತಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕಿಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ತಮ್ಮ ಸಹೋದರ ಡಿಕೆ ಸುರೇಶ್ ಅವರ ಪರವಾಗಿ ಬೆಂಗಳೂರು ಗ್ರಾಮಾಂತರದಿಂದ ಮೂರನೇ ಬಾರಿ ಅಖಾಡದಲ್ಲಿದ್ದಾರೆ ಡಿಕೆ ಸುರೇಶ್. ಡಿಕೆ ಸುರೇಶ್ ವರ್ಸಸ್ ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಅವರು. ಆರ್ಎನ್ಎಸ್ ಶಾಂತಿ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು. ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಸೇರಿದೆ ಆರ್ಎನ್ಎಸ್ ಶಾಂತಿ ನಿವಾಸ. ನೋಡಿ, ಈಗ ಆರ್ ನಗರ ಕ್ಷೇತ್ರ ಕೂಡ ಅಷ್ಟೇ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಅಲ್ಲಿ ಬರೋದು. ಅಲ್ಲಿ ಮತಗಳು ಕೂಡ ಬಹಳ ನಿರ್ಣಾಯಕ ಪಾತ್ರ ವಹಿಸ್ತವೆ ಅಭ್ಯರ್ಥಿಯ ಗೆಲುವಿಗೆ. ಈಗ ಅಲ್ಲಿ ಅಪಾರ್ಟ್ಮೆಂಟ್ಗೆ, ಆರ್ಎನ್ಎಸ್ ಅಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟು ಅಲ್ಲಿನ ನಿವಾಸಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಅದರಲ್ಲೂ ಈ ನೀರಿನ ಸಮಸ್ಯೆ ಇದೆ ಅಲ್ವಾ, ಅದ್ರ ಬಗ್ಗೆ ಅಲ್ಲಿ ಸಮಸ್ಯೆಯನ್ನು ಕೇಳಿದರು. ನೋಡಿ, ಸಭೆಯನ್ನು ಮಾಡಿದ್ದಾರೆ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ. ನಿಮಗೆ ಡ್ರೈನೇಜ್ ವ್ಯವಸ್ಥೆ ಸರಿಯಾಗಿದೆಯಾ, ನೀರು ಕರೆಕ್ಟಾಗಿ ಬರ್ತಿದೆಯಾ, ಏನು ಸಮಸ್ಯೆ ಇದೆ, ಇದೆಲ್ಲವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಅವ್ರಿಗೆ ಕೆಲವೊಂದಿಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ. ಸುರೇಶ್ ಅವ್ರನ್ನ ನೀವು ಮತ್ತೆ ಆಯ್ಕೆ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ಅಪಾರ್ಟ್ಮೆಂಟ್ನ ನಿವಾಸಿಗಳು ಕೂಡ ಅಷ್ಟೇ ನಿರೀಕ್ಷೆ ಇದೆ ಅನ್ನುವಂಥದ್ದು. ಅಂದರೆ ಈಗ ಸುರೇಶ್ ಅವರನ್ನೇ ನಾವು ಮತ್ತೆ ಆಯ್ಕೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಸಹಜವಾಗಿ ಆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಕುಂದು ಕೊರತೆಗಳು, ಅದರ ಜೊತೆಗೆ ಅವರಿಗೆ ಏನಾಗಬೇಕಾಗಿದೆ ಕ್ಷೇತ್ರದಲ್ಲಿ ಸೌಲಭ್ಯಗಳು. ಸಹಜವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳು ಅಂತಂದರೆ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರು ಅದನ್ನು ಬಗೆಹರಿಸುವಂತಹ ಒಂದು ಮಾತನ್ನು ಕೊಟ್ಟಿದ್ದಾರೆ. ಆಮೇಲೆ ಸಂಸದ ಡಿ ಕೆ ಸುರೇಶ್ ಅವರ 2 ಅವಧಿಯ ಕಾರ್ಯವೈಖರಿ ಬಗ್ಗೆ ಕೂಡ ಹೇಳಿದ್ದಾರೆ. ಇವತ್ತಿನ ಬಾರಿ ಒಳ್ಳೆದಾಯಿತು. ಆ ದೇವಸ್ಥಾನ ಶಿಫ್ಟ್ ಮಾಡಬೇಕು ಅಂತ ಬ್ರಿಗೇಡ್ ಅವರು ಒಂದು ಮನವಿ, ಹಿಂದೆ MLA ಕೂಡ ಒಪ್ಕೊಬಿಟ್ಟಿದ್ದಾರೆ, ಕಾರ್ಪೊರೇಷನ್ ಅವರು ಒಪ್ಕೊಬಿಟ್ಟಿದ್ದಾರೆ. ಏನೋ ಇಲ್ಲಿ ರೋಡ್ ಆಗಬೇಕು ಅಂತ ನನಗೆ, ನಾನು ಬೆಂಗಳೂರು ಮಂತ್ರಿ ಆದಾಗಿಂದ ನನಗೆ ಉತ್ತರ, ಪಕ್ಕಕ್ಕೆಲ್ಲ ಶಿಫ್ಟ್ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ರೋಡ್ ಒಂದು ಮಾಡಬೇಕು. ಬಟ್ ಈ ಪರಿಸ್ಥಿತಿ ನೋಡಿದೆ, ನಾನು ಈ ಗಣೇಶನ್ ಶಿಫ್ಟ್ ಮಾಡಿ ಆ ಶಾಪ ತಗೊಳ್ಳೋದು ಅಂತ ನಾನು ಹೇಳ್ಬಿಡ್ತೀನಿ, ನಿಮ್ದು ಏನಾದ್ರು ವ್ಯವಹಾರ ಮಾಡ್ಕೊಳ್ಳಿ, ನಾನಂತೂ ಇದಕ್ಕೆ ಭಾಗಿಯಾಗಿಲ್ಲ ಅಂತ ನೋಡಿದೆ. ವಿಗ್ರಹ ಬಹಳ ಚೆನ್ನಾಗಿದೆ, ವಿಘ್ನ ನಿವಾರಣೆ ಮಾಡಲಿ ಅಂತ ನಾನು ಇಲ್ಲಿ ಬಂದಿದ್ದೀನಿ. ರಾಜ್ಯಕ್ಕೂ ನಿವಾರಣೆ ಮಾಡಲಿ, ನಿಮಗೂ ನಿವಾರಣೆ ಮಾಡಲಿ, ನನಗೂ ನಿವಾರಣೆ ಮಾಡಲಿ ಅಂತ ಇಲ್ಲಿ ಬಂದಿದ್ದೀನಿ. ತಿರ್ಗಾ ವಿಘ್ನ ತೆಗೆದುಕೊಂಡು ಹೋಗಲಿಕ್ಕೆ ಸರೋಗುದಿಲ್ಲ, ಅದೊಂದ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಎರಡನೇದು ಆರ್ಎನ್ ಶಾಂತಿ ನಿವಾಸ, ಇದನ್ನು ಪ್ರಾರಂಭದಲ್ಲಿ ಶೆಟ್ರು ಕಟ್ಟಿದಾಗ ಬಹುಶಃ ಅವರೇ ಈ ಭಾಗದಲ್ಲೆಲ್ಲ ಹೋಗ್ದು ಈ ರೋಡ್ಗೆ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಇಲ್ಲೊಂದು 5 ಸ್ಟಾರ್ ಹೋಟ್ಲ್ ಬರಲಿಕ್ಕೆ ಅವರೇ ಕಾರಣ. ಅಲ್ಲಿವರೆಗೂ ಈ ರೋಡ್ಗೆ ಯಶವಂತಪುರ ಅಂತಂದರೆ ಎಲ್ಲ ಇದೊಂದು ಭಾಳ ಹಿಂದೆ ಇದ್ದಂಥ ಪ್ರದೇಶ ಅಂತ ಮಾತಾಡ್ತಾರೆ. ಈಗೆಲ್ಲ ಭಾಳ ಇದರಲ್ಲೆಲ್ಲ ಭಾಳ ಅಭಿವೃದ್ಧಿ ಆಗಿದೆ, ಆಸ್ತಿ ಬೆಲೆ ಜಾಸ್ತಿ ಆಗಿದೆ. 2-3 ಸಾವಿರ ರೂಪಾಯಿಗೆ ಮಾರ್ತಿದ್ರು ಆಗ. ನನಗೂ ಆರ್ ಎನ್ ಶೆಟ್ರು ಭಾಳ ಆತ್ಮೀಯರು. ಈಗೆಲ್ಲ 1000 ಮೇಲೆ ₹10,000 ಇದೆ. ಭಾಳ ಸಂತೋಷ. ಇಲ್ಲಿ ತಪ್ಪು ಕೇಳೋದಿಷ್ಟೇ, ನಾನು ಹೆಚ್ಚಿಗೆ ಇಲ್ಲೇನು ಮಾತಾಡೋದಿಲ್ಲ. ನೀವು ನೀರಿನ ಸಮಸ್ಯೆ ಒಂದು ಹೇಳಿದಿರಿ, ಒಂದು ಟ್ರಾಫಿಕ್ ಸಮಸ್ಯೆ ಹೇಳಿದಿರಿ. ನಾನು ಇಲ್ಲಿ ಈಗಾಗಲೇ ನನ್ನ ಡಿಪಾರ್ಟ್ಮೆಂಟ್ ಹತ್ರ ಇಲ್ಲೊಂದು ಗೌರ್ಮೆಂಟ್ಪಾಳ್ಯ ಈ ಭಾಗದಲ್ಲಿ ಇಲ್ಲೊಂದು ಏನಾದ್ರು ಒಂದು ಕಲ್ಲು ಕ್ರಿಯೇಟ್ ಮಾಡೋಕ್ಕಾಗ್ತದ ಅಂತೇಳಿ ನಾನು ಈಗಾಗಲೇ ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಈ ಭಾಗಕ್ಕೆ ಒಂದು ದೊಡ್ಡ